ಎಲ್ಲ ಕಾನೂನು ಚೌಕಟ್ಟದಲ್ಲ. ನಾವು ನೀವಿಬ್ಬರೇ ಮಾತಾಡ್ಬಿಟ್ಟು ಹಾಗಾದರೆ ಇಲ್ಲೇ ಮಾಡ್ಬಿಡೋಣಪ್ಪ. ನಾನೇ ವಿಷಯ ಕೇಳಿ, ನಾನು ತಮಗೆಲ್ಲ ತಿಳಿದಿದೆ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ನಾನು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನಗೆ 11:15 ವಿಷಯ ಗೊತ್ತಾಯಿತು. ಆದ ತಕ್ಷಣವೇ ನಾನು ಜಿಲ್ಲಾಧಿಕಾರಿಯವರು ಅಲ್ಲೇ ಇದ್ದರು. ನಾವು ಆಮೇಲೆ ಈ ಭಾಗದಲ್ಲಿ ಈ MLAಗೂ ಫೋನ್ ಮಾಡಿದ್ದೀವಿ. ನಾವೆಲ್ಲ ಹೋಗಿ ಅಲ್ಲಿ ಆ 3 ಬಾಡಿಗಳನ್ನು ಯಾವ ರೀತಿಯಾಗಿ ನೋಡಿ ಬಂದಿದ್ದೀವಿ. ಒಬ್ಬರು ಬದುಕಿದ್ದಾರೆ, ನಾರಾಯಣ ಅವ್ರನ್ನೂ ವಿಚಾರಿಸ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ಮಂಗಲ ಮತ್ತು ತೋಮರದೊಡ್ಡಿ ಅಲ್ಲಿ ತೋಮರಪಾಳ್ಯ ಬೆಳಗ್ಗೆ 5:20 ಈ ಘಟನೆ ಆಗಿದೆ. ಅದ್ರ ಬಗ್ಗೆ ಇದು ಒಂದು ರೀತಿ ಫಾರೆಸ್ಟ್ ಇಲಾಖೆ, ಸಾರ್ವಜನಿಕ ಮತ್ತು ರೈತರ ಈ ಪರವಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ. 7 ಜನ ಅವರು ಫಾರೆಸ್ಟ್ನವರೇನೋ ಅಲ್ಲಿ ಇದ್ದರು ಅಂತ ಸುದ್ದಿಯಾಗಿದೆ. ಮತ್ತು ಅವರೇ ಕೇಳೋ ರೈತರಿಗೆ ಜುಡಿಷಿಯಲ್ ಎಂಕ್ವೈರಿ ಆಗಬೇಕು, ತಕ್ಷಣ ಮಾಡಿಸ್ತೀವಿ ಜುಡಿಷಿಯಲ್ ಎಂಕ್ವೈರಿನ. ಮತ್ತು ಏನು ಆ ನ್ಯಾಯದಲ್ಲಿ ಯಾವ ರೀತಿ ಆಗ್ತದ ಬಗ್ಗೆ ಸೋಮವಾರ ಅಧಿವೇಶನ ಇದೆ. ಮಾನ್ಯ ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಅಂದರೆ ಫಾರೆಸ್ಟ್ ಸಚಿವರು ಇರ್ತಾರೆ, ಮುಖ್ಯಮಂತ್ರಿ ನಾವಿರ್ತೀವಿ, ಭಾಗದ ಶಾಸಕರು ಇರ್ತಾರೆ. ನಾವೆಲ್ಲ ಎಂಕ್ವೈರಿ ಮಾಡಿ ಅದರಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಏನನ್ನ ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ ತಾನು ತಗೋತೀವಿ ಅಷ್ಟೇ. ನಾನು ನಿಮ್ಗೆ ಹೇಳಿದ್ದು ಇಷ್ಟೇ ಹೇಳಿರೋದು. ಯಾಕಂದರೆ ಇದು ಕಾನೂನಿನ ಒಂದು ಚೌಕಟ್ಟಲಾಗ್ತಕ್ಕಂಥ ಅವರು ಫಾರೆಸ್ಟ್ ಕೊಲೆಯಾಗಿದೆ ಅಲ್ವಾ, ಫಾರೆಸ್ಟವ್ರಿಗೆ ಹೊಡೆದಿದೆ ಅಂತ ತೀರ್ಮಾನ ಆಗಿದೆ. ಬಟ್ ಏನು ಕಾರಣ, ಯಾಕಾಯಿತು ಎಲ್ಲ ಆಯ್ತು ಅದನ್ನು ಅವ್ರು ಹೇಳಿದಾಗ ಜುಡಿಷಿಯಲ್ ನ್ಯಾಯಾಧೀಶರ ಮುಖಾಂತರ ಅದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಗಾಯಾಳು ಚೆನ್ನಾಗಿದೆ, ನಾನೇನು ಹೇಳ್ತಾ ಇಲ್ಲ, ಅವ್ನು ಬೇರೆ ಬೇರೆ ಥರ ಹೇಳ್ತಾನೆ. ನಾವು ಹೊಸ ಮೇಸಕ್ಕೆ ಹೋಗಿದ್ದು, ಹಾಗಾಗಿ ಬಂದ ತಕ್ಷಣ ಅವರು ಶೂಟ್ ಮಾಡಿದ್ರು. ಬಟ್ ನಾನು ಬಿದ್ದು ಓಡ್ಬಿಟ್ಟು ಅಂತ ಇಷ್ಟೇ ಹೇಳೋದು. ಅವ್ರು ಗನ್ ತಗೊಂಡು ಹೋಗಿದ್ದಾರೆ ಸರ್. ಯಾರು ಈಗ ಅಲ್ಲಿ ಎಂಕ್ವೈರಿ ಮಾಡಿದ್ಮೇಲೆ ಗೊತ್ತಾಗೋದು, ಯಾರು ಸತ್ಯ ಹೇಳ್ತಾ ಇಲ್ಲ. ಅವರು ಹೇಳಲ್ಲ, ಇವರು ಹೇಳಲ್ಲ. ಇವ್ರು ಯಾರು ನಾವು ಉಳಿದ್ರೋನಾರು ನಾನಿಲ್ಲ ನಾವು ಗನ್ ತಗೊಂಡೋಗಿ ಪ್ರಾಣಿ ಅಂತ ಅವರು ಹೇಳಲ್ಲ. ಫಾರೆಸ್ಟ್ನವರು ಈಗ ಅವರು ಬೇರೆ ಥರ ಹೇಳ್ತಾರೆ. ಅದಕ್ಕೆ ಎಂಕ್ವೈರಿನೇ ಮಾಡಿಬಿಟ್ರೆ ಗೊತ್ತಾಗ್ತದೆ. ತಕ್ಷಣದಲ್ಲಿ ಇವ್ರಿಗೆ ಪರಿಹಾರ ಕೊಡಬೇಕೆ ಅನ್ನೋದು ಸರ್ಕಾರ ತೀರ್ಮಾನ ಮಾಡಬೇಕು. ಮತ್ತು ತಕ್ಷಣದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋ ಕೆಲಸ ಮಾಡೇ ಮಾಡ್ತೀವಿ. ಯಾಕಂದ್ರೆ ಅದು ಸಸ್ಪೆಂಡ್ ಆಗಬೇಕಾಗ್ತದೆ. ಆ 7 ಜನ ಅದನ್ನು ಮಾಡ್ತೀವಿ. ನೀವು ಮಾತಾಡ್ಸಿದ್ರಿ ಸರ್, ಏನು ಹೇಳಿದ್ರು ಸರ್? ಯಾರು ಗಾಯಾಳು ಇಷ್ಟೇ ಹೇಳ್ದ, ನಾವು ಮಲಗಿದ್ವಿ, ಅವರು ಬಂದು FC ಅವರು ಶೂಟ್ ಮಾಡಕ್ಕೆ ನೋಡಿ ನಾವು ಓಡ್ಬಿಟ್ಟು ಅಂತ ಅಷ್ಟೇ ಹೇಳ್ದ. ಅಷ್ಟೊತ್ತಲ್ಲಿ ಏನಕ್ಕೆ ಹೋಗಿದ್ವಿ ಅಂತ ಏನಾದ್ರು ಹೇಳಿದ್ರು ಸರ್? ಬೆಳಗಿನ ಜಾವ ಅದು ಹೊಸ ಮೇಸಕ್ಕೆ ಹೋಗಿದ್ದೆ ಹೇಳಿದ್ನಲ್ಲ. ಸತ್ಯಾಸತ್ಯತೆಗಳ ಇವರು ಹೇಳಲ್ಲ, ಅವರು ಹೇಳಲ್ಲ. ಸತ್ಯಾಸತ್ಯತೆ ಗೊತ್ತಾಗಬೇಕು, ಏನು ಮಾಡಬೇಕು, ಜುಡಿಷಿಯಲ್ ತನಿಖೆ ಆಗಬೇಕು. ಅದನ್ನು ಖಂಡಿತ ಮಾಡಿಸ್ತೀವಿ. ಅದು ಯಾರು ಹೇಳ್ತಾ ಇಲ್ಲ. ಅವರು ಆ ಪಾರ್ಟಿಗಳನ್ನು ಇಲ್ಲಿ ಕರ್ತರಕ್ಕಾಗಲ್ಲ, ಗೊತ್ತಲ್ಲ ನಿಮಗೆ. ಅಧಿಕಾರಿಗಳು ಸರ್ ನಿಮ್ಗೊಂದು ಮಾಹಿತಿ ಕೊಡಬೇಕು. ಅರಣ್ಯಾಧಿಕಾರಿಗಳು ಏನು ಮಾಹಿತಿ ಕೊಡ್ತಾ ಇಲ್ವಾ? ಇಲ್ಲಿ ಅವನಿಲ್ಲ, DFO ಅವನು ಟ್ರೈನಿಂಗ್ ಹೋಗಿದ್ದಾನೆ. ದೇಹರಾಜ್ ACF ಸಿಕ್ಕಿದ್ದ, ಅವನು ಬೇರೆ ಬೇರೆ ಥರ ಹೇಳ್ತಾನೆ. ಆದರೆ ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ನಾವು. ಇಲ್ಲ ಎಲ್ಲ ಮಾತಾಡಿದ್ದಾರೆ, ಇಲ್ಲಿ ಬರೋಕ್ಕೆ ಯಾರಿಗೂ ಧೈರ್ಯ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.